ಬಿಡಿಸ್ಲಕ್ಕ ಇವತ್ತು ಏನು ದುಡ್ಡು ತಂದ್ರೆ ನಾವು ಹರಾಜು ಮಾಡಿದೆವು ಅಂತ ಹೇಳ್ತಾರ. ಇವತ್ತಿನ ರೇಟಿನ ಗೋಲ್ಡ್ ರೇಟ್ ಏನಿದೆ 95 ಲಕ್ಷ ರೂಪಾಯಿ, 95,000 ರೇಟ್ ಅದ. ಸೊ ಹಾಗಾಗಿ 2,90,000 ರೂಪಾಯಿಗೆ ನೀವು ಯಾವ ಆಧಾರ ಮ್ಯಾಗ ನಮಗೆ ನೋಟಿಸ್ ಬರಲಾರ್ದೇನೆ ಮತ್ತು ಯಾವ ಆಧಾರ ಮ್ಯಾಗ ನೀವು ಹರಾಜು ಮಾಡಿರಿ ಅಂತ ಹೇಳಕತ್ತೀರಿ. ನಮಗೆ ಎಷ್ಟು ಜನರಿಗೆ ಅನ್ಯಾಯ ಮಾಡಕತ್ತೀರಿ ನೀವು ಪ್ರೈವೇಟ್ ಬ್ಯಾಂಕ್ದವ್ರೆಲ್ಲ. ಇದು ತುಂಬ ಅನ್ಯಾಯ ಆಗ್ತಾ ಇದೆ. ಇದು ಜರ ತನಿಖೆ ಮಾಡಬೇಕು, ಡಿಪಾರ್ಟ್ಮೆಂಟ್ ಇದ್ರ ಬಗ್ಗೆ ತನಿಖೆ ಮಾಡಬೇಕು. ಇದು RBI ಯಾವ ಥರ ಇದ್ರ ರೂಲ್ಸ್ ಅದು ನಮಗೆ ಗೊತ್ತಿಲ್ಲ. ಜನರಿಗೆ ಮಾತ್ರ ತುಂಬ ಮೋಸ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ. ಎಷ್ಟೋ ಜನರು ದುಡ್ಡಿನ ಬಟ್ಟಿಗೆ ಗೋಲ್ಡ್ ಇಟ್ಟು ಅದ್ರ ಮ್ಯಾಗ ಸಾಲ ತೊಗೊಂಡ್ರು ಮ್ಯಾಗ ಏನೋ ಒಂದು ಗೋಲ್ಡ್ ರೇಟ್ $1 ಲಕ್ಷ ಇದ್ರೆ ಅದಕ್ಕೆ 50% ನೀವೇನು ಕೊಡ್ತೀರಿ, ಅದು ಅದ್ರ ದಿನ ನೀವು ಏನೋ ಅದ್ರ ಇದು ಇಲ್ಲೇ ಹರಾಜು ಮಾಡ್ತೀನಿ ಅಂತ ಹೇಳಕತ್ತೀರಿ. ಇದು ತುಂಬ ಅನ್ಯಾಯ ಆಗ್ತದೆ. ಇದು ಕೂಡಲೇ ತನಿಖೆ ಮಾಡಬೇಕು. ಎಷ್ಟು ಲೀಟ್ರ್ ಸರ್ ಟೋಟಲ 7 ತೊಲಿ 2 ಮಾಸಿ ಗೋಲ್ಡಿಗೆ ಏನು ಒಂದು ಸುಮಾರು 2,90,000 ರೂಪಾಯಿ ತೊಗೊಂಡಿದ್ದೀವಿ. ಸೊ ಅದಕ್ಕೆ ಇಂಟ್ರೆಸ್ಟ್ 1% ಇಂಟ್ರೆಸ್ಟ್ ತಿಳಿದ್ರು. ಅದಕ್ಕೆ ಎಷ್ಟು ಆಗುತ್ತಿದೆ ಅಂತ ಬಡ್ಡಿನ ಎಲ್ಲ ಲೆಕ್ಕ ಮಾಡಿ ಅದ್ರ 1 to ಡಬಲ್ ಬಡ್ಡಿ ತೊಗೊಳ್ಳಿ, ಏನು ತೊಂದರೆ ಇಲ್ಲ. ಆದ್ರೆ ಯಾವ ಆಧಾರ ಮ್ಯಾಗ ಅದಕ್ಕೆ ನೀವು ಹರಾಜು ಮಾಡ್ಬೇಕಾದ್ರೆ ಒಂದು ವಸ್ತು ನಮ್ದು ಹರಾಜು ಮಾಡ್ಬೇಕಾದ್ರೆ ನಮ್ಗೆ ಮನೆಗೆ 3 ನೋಟಿಸ್ ಕಳಿಸ್ಬೇಕು. ನೀವು ಆ ಪ್ರಕಾರ ನಾವು ಹರಾಜು ಮಾಡ್ತೀವಿ ಅಂತ ಹೇಳಿ ನಮ್ಮ ಬಲ್ಲಿ ಒಂದು ಇದು ತಗೋಬೇಕು. ನೀವು ನಮ್ಮ ನೋಟಿಸ್ ಮ್ಯಾಗ ನೀವು ಸಿಗ್ನೇಚರ್ ತಗೋಬೇಕು. ಯಾವುದೇ ಮಾಡಲ್ದೇನೆ ನೀವೇನು ಇದು ಹರಾಜು ಮಾಡಿರಿ ಅಂತ ಹೇಳ್ತಾ ಇದು ತುಂಬ ಅನ್ಯಾಯ ಆಗ್ಯದ. ಇದು ಒಂದು ವೇಳೆ ನ್ಯಾಯ ಸಿಗಲಿಲ್ಲ ಅಂತಂದರೆ ನಾಳೆಗೆ ನಾವು ಏನಪ್ಪ ಅಂದ್ರೆ ಈ ಬ್ಯಾಂಕ್ ಎದುರ ಕೂತಿ ಸತ್ಯಾಗ್ರಹ ಮಾಡ್ತೀವಿ. ಈ ಬ್ಯಾಂಕ್ ನಾಳೆ ಕೀಲಿ ಹಾಕ್ತೀವಿ ಅಂತೇಳಿ ನಾವು ಹೇಳ್ತೀವಿ. ಈಗ ಮ್ಯಾನೇಜರ್ ಮಾತಾಡಿದ್ರೆ ಏನಂದ್ರೆ ಮ್ಯಾನೇಜರ್ ಮಾಡೋದ್ ಪ್ರಕಾರ ಅವ್ರು ಏನು ಹೇಳ್ತಾರ, ನಾವು ಆ ಪ್ರಕಾರ ರೂಲ್ಸ್ ಪ್ರಕಾರ ನಾವು ಮಾಡಿದೀವಿ ಅಂತೇಳಿ. ರೂಲ್ಸ್ ಹೇಳ್ರಿ, ರೂಲ್ಸ್ ಯಾವ ರೀತಿ ರೂಲ್ಸ್ ಮಾಡ್ರಿ. ನಮಗೆ ಒಂದು ನೋಟಿಸ್ ಕಳಿಸಿದ್ರಿ ಅಂತ ಅದು ನಮಗೆ ಕೊಡ್ರಿ. ನಮ್ಮ ಮನೆ ಹತ್ರ ನೋಟಿಸ್ ಬಂದಿರಬೇಕು. ಅದ್ರ ನಂತರ ನನಗೆ ನೀವು ನನ್ನ ವಸ್ತು ಹರಾಜು ಮಾಡತ್ತೀನಿ ಅಂತ ಹೇಳಿ ನೀವು ನನ್ನ ಹತ್ರ ಬಂದು ನನ್ನ ಮನೆ ಹತ್ರ ಬಂದು ನೀವು ಒಂದು ಸೈನ್ ತಗೋಬೇಕು. ಒಂದು ವೇಳೆ ನಿಮ್ದು ಏನಾದರೂ ಜಾಸ್ತಿ ಕೊಡೋದಿತ್ತಂದರೆ ನೀವು ನಮಗೆ ನೋಟಿಸ್ ಕೊಡ್ರಿ. ನೀವು ಯಾವುದೂ ಕೊಟ್ಟಿಲ್ಲ, ಎಷ್ಟಕ್ಕೆ ಮಾಡಿರಿ ಅಂತ ನಮಗೆ ಗೊತ್ತಿಲ್ಲ. ಇವಾಗ ಕೊಡುವಂತಂತಂದ್ರೆ ಎಲ್ಲ ನಾವು ಹರಾಜು ಮಾಡಿದೆ, ಯಾವುದೇ ರೀತಿ ಸಿಗಲ್ಲ ಅಂತ ಹೇಳಕತ್ತಾರೆ. ಸಿಗಲಿಲ್ಲ ಮುಂದೆ ಏನ್ರಿ ನಾವು ಇದು ನಮಗೊಬ್ಬರಿಗೆ ಅಂತಲ್ಲ, ಸುಮಾರು ಜನರಿಗೆ ಅನ್ಯಾಯ ಆಗ್ಯದ. ಆ ಡೇಟಿಗೆ ಯಾರ್ಯಾರಿಗೆ ಅನ್ಯಾಯ ಆಗ್ಯದ ಅವ್ರದ್ದು ಎಲ್ಲರದು ಏನದ ಕೂಡಲೇ ಇವರು ಪರಿಹಾರ ಮಾಡಲಿಲ್ಲ ಅಂತಂದರೆ ನಾಳೆ ಇವ್ರಿಗೆ 2 ದಿವಸ ಟೈಮ್ ಕೊಡ್ತೀವಿ. ಮಂಡೇ ದಿವಸ ಈ ಬ್ಯಾಂಕ್ ಕೀಲಿ ಹಾಕ್ತೀವಿ ಅಂತೇಳಿ ನಾವು ಹೇಳ್ತೀವಿ. ಈಗ ನೀವು ಲೋನ್ ತೊಗೊಂಡು ಡೇಟ್ ಏನು ಎಷ್ಟು ಅಮೌಂಟ್ ತೊಗೊಂಡ್ರಿ? 2024 ಡ್ಯೂ ಡೇಟ್ ಏನಿತ್ತು? ನೀವು ಕಟ್ಟೋ ಅಮೌಂಟ್ ಡೇಟ್ ಏನಿತ್ತು? ಕಟ್ಟೋ ಅಮೌಂಟು ಟೋಟಲ್ ಅದು 6 ತಿಂಗಳದ ಅಂತೇಳಿ ವಾಯ್ದೆ ಇತ್ತು. ಅದಾದ ನಂತರ ನೆಕ್ಸ್ಟ್ ಅದಕ್ಕೆ 3 ತಿಂಗಳು ಜಾಸ್ತಿ ಆಗಿದೆ, 9 ತಿಂಗಳು. 9 ತಿಂಗಳದಾಗ ನೀವು ಎಷ್ಟು ಇಂಟ್ರೆಸ್ಟ್ ಮಾಡ್ತೀರಿ, ಎಷ್ಟು ಇಂಟ್ರೆಸ್ಟ್ ತಗೋತೀರಿ? ಇಲ್ಲ, ಡ್ಯೂ ಡೇಟ್ ಕಟ್ಟೋ ಡೇಟ್ ಏನಿತ್ತು ನಿಮ್ಗೆ? ಯಾವ ಡೇಟಿಗೆ ತಂದು ಕಟ್ಬೇಕಂತ ಹೇಳಿದ್ರಿ ನೀವು? ಇದು ಡೇಟು ಜೂನ್ ಅಂತಂದ್ರೆ ಡಿಸೆಂಬರ್ 6ನೇ ತಿಂಗಳು ಇತ್ತು. 3 ತಿಂಗಳು ಎಕ್ಸ್ಟ್ರಾ ಆಗಿದೆ. ಎಕ್ಸ್ಟ್ರಾಗೆ ಜಾಸ್ತಿ ಬಡ್ಡಿ ಆಗ್ತೈತೆ ಅಂದ್ರೆ ನಾವು ಬರೋಕ್ಕಾಗಿಲ್ಲ, ಯಾವುದೋ ಕಾಲಾಂತರದ ಬರ್ಲಕ್ಕಾಗಿಲ್ಲ. 3 ತಿಂಗಳು ಆಗ್ಬೇಕು. ಒಂದು ನೀವು ತಿಂಗಳ ನೋಟಿಸ್ ಇಶ್ಯೂ ಮಾಡಿಲ್ಲ ನಿಮಗೆ? ಬಂದೇ ಬರ್ಬೇಕಲ್ಲ, ನಮ್ಮ ಮನೆ ಹತ್ರ ನೋಟಿಸ್ ಬರಬೇಕು, ಇವ್ರು ಕಳಿಸ್ಬೇಕು, ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡಬೇಕು. ಯಾವುದೂ ಬಂದೇ ಇಲ್ಲ, ನಮ್ಮಲ್ಲಿ ನೋಟಿಸ್ ಬರಬೇಕಾಗಿತ್ತು, ಬಂದಿಲ್ಲ. ಅದ್ರ ಬಗ್ಗೆ ಏನಾದ್ರು ನೋಟಿಸ್ ಅದ್ರ ಬಗ್ಗೆ ನೋಡಿ ನಾವು ಕಳಿಸಿದೀವಿ ಅಂತ ಹೇಳ್ತಾರೆ. ಕಳಿಸಿದ್ರೆ ನಮ್ಗೆ ಕೊಡ್ಬೇಕಲ್ಲ. ಯಾವ ಡೇಟಿಗೆ ಕಳಿಸಿದ್ರೆ ಕೊಡ್ರಿ. ನಾವು ದುಡ್ಡು ತಂದಾಗ ನೀವು 2 ಸರ್ತಿ ನಾವು ದುಡ್ಡು ತಂದಾಗ ನೀವು ಯಾಕೆ ಕೊಡ್ಲಿಲ್ಲ? ಆಲ್ರೆಡಿ ಬಂದು ನೀವು ದುಡ್ಡು ತೊಗೊಂಬಂದಿರಿ, ಬಂದಾಗ ನಮ್ಗೆ ಕೊಡ್ಲಿಲ್ಲ. ಇದು ಟೈಮ್ ಸ್ವಲ್ಪ ಜಾಸ್ತಿ ಟೈಮ್ ಆಗ್ಯದ್ರಿ, ಮತ್ತೆ ನೆಕ್ಸ್ಟ್ ನಾಳೆ ಬರ್ರಿ ಅಂತ ಹೇಳಿದ್ರು. 2 ಸರ್ತಿ ಹಿಂಗೆ ಮಾಡಿದ್ರಿ. ಯಾಕೆ ಮಾಡಿದ್ರಪ್ಪ? ನೀವು ಸಾಲ ತಗೊಂಡಿದ್ದಷ್ಟು 2,90,000. ಈ ಡ್ಯೂ ಎಷ್ಟು ಅಮೌಂಟ್ ಇದೆ ಟೋಟಲ್ ನಿಮ್ದು? 3,90,000. ನಮ್ಗೆ ನೀವು ಕಟ್ಟಬೇಕಾಗಿದ್ದು ಅಮೌಂಟ್ ಎಷ್ಟು ಇವಾಗ? ನಾವು ಕಟ್ಟಬೇಕಾಗಿದ್ದು ಅಮೌಂಟು 3 ಲಕ್ಷ. ಅದಕ್ಕೆ ಇಂಟ್ರೆಸ್ಟ್ ತಗೋರಿ. 72 ಗ್ರಾಮ ಚಿನ್ನಕ್ಕೆ ನೀವು ಅದ್ರದ್ದು 9 ತಿಂಗಳು ಇಂಟ್ರೆಸ್ಟ್ ಏನಾಗಿದೆ ತೋರಿ, ಅದ್ರದ್ದು ಎಷ್ಟಾಗಿದೆ ಅಂತ ತಗೋರಿ. ಇಲ್ಲ, ಅವ್ರದೊಂದು ರೂಲ್ಸ್ ಇರುತ್ತೆ, ಇಷ್ಟು ತಿಂಗಳು ಆಗ್ಬೇಕು ನಾವು ಹರಾಜು ಮಾಡ್ತೀವಿ ಅಂತ ರೂಲ್ ಇರುತ್ತೆ, ಅದು ನಿಮ್ಗೆ ಗೊತ್ತಿಲ್ಲ ಮಾಡ್ರಿ. ಅದು ಇಷ್ಟು ತಿಂಗಳಂತಲ್ಲ, ನಮ್ಮದು ಗೋಲ್ಡ್ ಜಾಸ್ತಿ, ಅದಕ್ಕಿಂತ ಜಾಸ್ತಿ ಆದ್ರೆ ಅವ್ರಿಗೆ ರೈಟ್ಸ್ ಏನದ, ಅವ್ರದ್ದು ದುಡ್ಡು ಎಷ್ಟು ಬಂದಿರ್ತದ ಅದು ತೊಗೊಂಡು ಮಿಕ್ಕಿದ ಅಮೌಂಟ್ ನಾವು ಏನಾದ್ರು ಹೆಚ್ಚು ಕೊಡ್ಬೇಕಾಗಿತ್ತು ನಮ್ಮ ಮನೆಗೆ ನೋಟಿಸ್ ಕಳಿಸ್ಲಿ. ಒಂದ್ ವೇಳೆ ನಮ್ದು ಏನಾದ್ರು ದುಡ್ಡು ಬರ್ಬೇಕಾಗಿತ್ತು ನಮಗೆ ಕೇಳ್ಬಿಟ್ಟು ಮಾರಲಿ. ಅವರು ಹರಾಜು ಮಾಡ್ರಿ, ನಮಗೆ ಕೇಳಿ ಹರಾಜು ಮಾಡ್ರಿ. ನಮ್ಗೆ ಕೇಳಾರ್ದೆ ಹೆಂಗೆ ಹರಾಜು ಮಾಡ್ತೀರಿ ನೀವು? ನಿಮ್ಗೆ ಯಾರು ಕೊಟ್ಟಿರ್ತೀರಿ ರೈಟ್ಸಾ? ಈಗ ನೋಟಿಸ್ ಬಂದಿಲ್ಲ, ನೀವು ಅಟ್ಲೀಸ್ಟ್ ಏನಾದ್ರು ಫೋನ್ ಮಾಡಬೇಕಲ್ಲ? ಫೋನ್ ಮಾಡಿದ್ರು ನಾವು ಇನ್ನೊಂದು 1, 2, 3, 4 ದಿವಸ ಬರ್ಲಕ್ಕಾಗಲ್ಲ, ನಾವು ವೇಟ್ ಮಾಡ್ರಿ ಅಂತ ಹೇಳಿದೀವಿ. ಏನಂದ್ರೆ ಬಂದಾಗ 2 ಸರ್ತಿ ನಾವು ದುಡ್ಡು ಇಡ್ಲಕ್ಕೆ ಬಂದಾಗ ನೀವು ಇನ್ನೂ ನಾವು ಒಂದು ನಾಳೆ ಬರ್ರಿ ನಾಳೆ ಬರುತ್ತೆ ನೀವು ಹೇಳಿದ್ರಿ. ಹಾಗೆ ನಾವು ಬೇರೆ ಕಡೆಗೆ ಬೀಜಿದ್ದೀವಿ, ನಾವು ಹಾಗೆ ಬರ್ತೇವೆ ಅಂತ ಹೇಳಿದೀವಿ. ಬಂದಾಗ ನಿಮ್ದು ಏನಿದೆ ಇಂಟ್ರೆಸ್ಟ್ ತಗೋರಿ. ಇಂಟ್ರೆಸ್ಟ್ ನಿರಾಕರಿಸ್ಯಾರೇನ್ರಿ ಅವರು?
ಅಲ್ಲ ದುಡ್ಡು ಕಟ್ಟಿ ಬಂದ ತಗೊಳಿಲ್ಲ ಅವ್ರು ಆ ಟೈಮ್ ಒಂದ್ ಸ್ವಲ್ಪ ಟೈಮ್ ಅದ ರೀ ಸರ್ವರ್ ಇಲ್ಲ ಅಂತ ಹೇಳಿದ್ರು. ಅದು ಅವ್ರು ತಪ್ಪಲ್ಲ. ಸರ್ವರ್ ಇಲ್ಲ ಅಂತಂದ್ರೆ ಅವ್ರು ತಪ್ಪದ, ನಮ್ ತಪ್ಪದ ಏನ್ರದು. ಸರ್ವರ್ ಇಲ್ಲ ಅಂದ್ರೆ ನಿಮ್ಮ ತಪ್ಪು. ಈಗ 72 ಗ್ರಾಮ್ ಚಿನ್ನಕ್ಕೆ ಬರೀ 3 ಲಕ್ಷ ರೂಪಾಯಿಗೆ ನೀವು ಹರಾಜ್ ಮಾಡ್ತೀರ ಅಂತಂದ್ರೆ ಯಾವ ಆಧಾರ ಮ್ಯಾಗ ನೀವು ಹರಾಜ್ ಮಾಡ್ತೀರಿ? ಇದು ನಮ್ಮಂತವ್ರಿಗೆ ಸುಮಾರು ಮಂದಿಗೆ ಅನ್ಯಾಯ ಆಗ್ಯದ. ಇಲ್ಲಿ ಎಷ್ಟು ಜನರಿಗೆ ಅನ್ಯಾಯ ಆಗ್ಯದ ಇಲ್ಲಿ ನೋಡ್ರಿ. ಸುಮಾರು ಒಂದು 60 ಜನಕ್ಕೆ ಅನ್ಯಾಯ ಆಗ್ಯದ. ಆ 60 ಜನಕ್ಕೆ ನಮ್ಮ ಒಬ್ಬರಿಗೆ ಅಂತಲ್ಲ, ಸುಮಾರು ಜನಕ್ಕೆ ಅನ್ಯಾಯ ಆಗ್ಯದ. ಅವ್ರಿಗೆ ಒಟ್ಟು ಮಂದಿಗೆ ನ್ಯಾಯ ಸಿಗ್ಬೇಕು. ಒಂದು ವೇಳೆ ನ್ಯಾಯ ಇದು ಏನಾದರೂ ಬಗೆಹರಿಲಿಲ್ಲ ಅಂತಂದ್ರೆ ನಾಳೆ ಈ ಮುಂಬರುವ ದಿನದಲ್ಲಿ ಕೇವಲ 2 ದಿವಸದಲ್ಲಿ ಇದು ಏನಾದರೂ ಕ್ಲಿಯರ್ ಆಗಲಿಲ್ಲ ಅಂತಂದ್ರೆ ಈ CSB ಬ್ಯಾಂಕ್ ಇದು ಕೀಲಿ ಹಾಕ್ತೀವಿ. ಇಲ್ಲ ಏನು FIR ಆದ್ರೆ ಏನು ಮಾಡ್ತೀರಾ ಅಂತ ಸ್ಟೇಷನ್ FIR ಮಾಡ್ತೀವಿ. FIR 100 FIR ಮಾಡ್ತೀವಿ ಇದ್ರ ಮ್ಯಾಗ. ಇದು ಬಹಳ ಅನ್ಯಾಯ ಮಾಡ್ಲಕತ್ತದ ಈ ಬ್ಯಾಂಕ್. ಜನರಿಗೆ ತುಂಬಾ ಅನ್ಯಾಯ ಆಗ್ಲಕತ್ತದ. ಯಾರಿಗೆ ಈ ತರ ಮುಂದೆ ಅನ್ಯಾಯ ಆಗ್ಬಾರ್ದು.